ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬ ಇಲಿಗಳ ಕಾಟ ಶುರುವಾಗೋಗುತ್ತೆ. ಎಲ್ಲಂದರೆ ಅಲ್ಲಿ ಇಲಿಗಳು ಓಡಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಪ್ರಜೆಗಳೆಲ್ಲ ಬಂದು ಕೃಷ್ಣದೇವರಾಯನ ಹತ್ರ ತಮ್ಮ ಕಷ್ಟಗಳನ್ನು ಹೇಳ್ಕೊತಾರೆ. ಸ್ವಾಮಿ, ನಾವೆಲ್ಲ ಬಡ ಜನ, ಬೆಳೆನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ನಾವು. ಇಲಿಗಳು ನಮ್ಮ ಬೆಳೆನೆಲ್ಲ ತಿಂದು ಹಾಳು ಮಾಡ್ತಾ ಇದ್ದಾವೆ. ನಾವು ಜೀವನ ನಡೆಸೋದೇ ಹೀಗಾದರೆ ತುಂಬ ಕಷ್ಟ ಆಗೋಗುತ್ತೆ ಅಂಥೇಳಿ ಕಂಪ್ಲೇಂಟ್ ಮಾಡ್ತಾರೆ. ನೀವೇನಾದರೂ ಮಾಡಿ ಈ ಇಲಿಗಳನ್ನು ಓಡಿಸೋದಕ್ಕೆ ಒಂದು ಉಪಾಯ ಮಾಡಲೇಬೇಕು ಸ್ವಾಮಿ ಅಂತ ಕೇಳ್ಕೊತಾರೆ. ಕೃಷ್ಣದೇವರಾಯನಿಗೆ ಯೋಚನೆ ಶುರುವಾಗುತ್ತೆ. ಏನು ಮಾಡೋದು ಈ ಇಲಿಗಳನ್ನು ಓಡಿಸೋದಕ್ಕೆ ಅಂಥೇಳಿ ತುಂಬ ಯೋಚನೆ ಮಾಡ್ತಾನೆ. ಆಗ ಅವನಿಗೊಂದು ಐಡಿಯಾ ಹೊಳೆಯುತ್ತೆ. ಬೆಕ್ಕುಗಳನ್ನು ತಂದು ಸಾಕ್ಬಿಟ್ರೆ ಅವೆಲ್ಲ ಇಲಿಗಳನ್ನು ತಿನ್ಕೊಂಡ್ಬಿಡ್ತವೆ ಅಂತ ರಾಜ ಯೋಚನೆ ಮಾಡ್ತಾನೆ. ಈ ಯೋಚನೆಯಿಂದಾಗಿ ದೇಶ ವಿದೇಶಗಳಿಂದ ಉತ್ತಮ ಜಾತಿಯ ಬೆಕ್ಕುಗಳನ್ನೆಲ್ಲ ಹುಡುಕಿ ತನ್ನ ಸಾಮ್ರಾಜ್ಯಕ್ಕೆ ತರಿಸ್ಕೊಂಡು ಎಲ್ಲ ಪ್ರಜೆಗಳಿಗೂ ಒಂದೊಂದು ಬೆಕ್ಕುಗಳನ್ನ ಕೊಟ್ಬಿಟ್ಟು ಆ ಬೆಕ್ಕಿನ ಜೊತೆಗೆ ಒಂದೊಂದು ಒಳ್ಳೊಳ್ಳೆ ತಳಿ ಹಸುಗಳನ್ನ ಕೂಡ ಎಲ್ಲ ಮನೆಗಳಿಗೂ ಕೊಟ್ಬಿಟ್ಟು ಏನು ಹೇಳ್ತಾನಂದರೆ, ನೋಡಿ ಜನಗಳೇ, ನೀವೆಲ್ಲ ಈ ಹಸುವಿನ ಹಾಲನ್ನು ಕರೆದು ಆ ಬೆಕ್ಕಿಗೆ ಚೆನ್ನಾಗಿ ಪ್ರತಿದಿನವೂ ಗುಡಿಸ್ಬೇಕು. ಆ ಬೆಕ್ಕುಗಳು ಶಕ್ತಿಶಾಲಿಯಾಗಿ ಇಲಿಗಳನ್ನೆಲ್ಲ ಹಿಡಿದಾಗಿ ತಿಂದ್ಬಿಡ್ತವೆ ಅಂತ ಹೇಳ್ತಾನೆ. ಪ್ರಜೆಗಳೆಲ್ಲ ಆಯಿತು ಅಂಥೇಳಿ ರಾಜಾಜ್ಞೆ ಪಾಲಿಸಲೇಬೇಕಲ್ಲ. ಹಾಗಾಗಿ ಪ್ರತಿದಿನ ಹಾಲು ಕರೆಯೋದು, ಬೆಕ್ಕುಗಳಿಗೆ ಕುಡಿಸೋದು, ಇದನ್ನೇ ಮಾಡ್ತಾ ಇರೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ನಮ್ಮ ತೆನಾಲಿ ರಾಮಕೃಷ್ಣಂಗೂ ಕೂಡ ಒಂದು ಬೆಕ್ಕು ಮತ್ತು ಒಂದು ಹಸು ಸಿಕ್ಕಿರುತ್ತೆ. ಅವನಿಗೆ ತುಂಬಾ ಖುಷಿಯಾಗುತ್ತೆ. ಆ ಒಳ್ಳೆ ಜಾತಿಯ ಹಸುವಿನ ಹಾಲನ್ನು ನಾವೆಲ್ಲ ಕುಡಿಬಹುದು ಅಂತ. ಆದರೆ ಆ ಬೆಕ್ಕಗೆ ಹಾಲನ್ನು ಕುಡಿಸೋದಕ್ಕೆ ಅವನಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಅಲ್ಲ, ಹೊಟ್ಟೆ ತುಂಬ ಹಾಲು ಕುಡಿದ್ಬಿಟ್ರೆ ಆ ಬೆಕ್ಕುಗಳು ಮಂಕಾಗಿ ಕೂತ್ಬಿಡ್ತಾವಲ್ಲ, ಇಲಿಗಳನ್ನ ಹಿಡಿಯೋದು ಎಲ್ಲಾದರೂ ಉಂಟಾ ಅಂತ ಅವನಿಗೆ ಯೋಚನೆ ಬರುತ್ತೆ. ಅದು ಸರಿ ಅಲ್ವಾ? ಹಾಗೆಯೇ ಅವನು ಆ ಬೆಕ್ಕಿಗೆ ಹಾಲನ್ನು ಕುಡಿಸ್ದಿರಾ ಅಡುಗೆ ಮನೇಲಿ ಎತ್ತಿಟ್ಬಿಟ್ಟು ಮನೆ ಮಂದಿಗೆಲ್ಲ ಕೊಡ್ತಾ ಇರ್ತಾನೆ. ಆ ಬೆಕ್ಕಿಗೊಂದು ಸ್ವಲ್ಪನೂ ಹಾಲೇ ಕೊಡ್ತಾ ಇರಲ್ಲ. ಆ ಬೆಕ್ಕು ಆದರೂ ಕೂಡ ಒಮ್ಮೊಮ್ಮೆ ಕದ್ದು ಅಡುಗೆ ಮನೆಗೆ ನುಗ್ಗಿ ಹಾಲನ್ನು ಕುಡಿದ್ಬಿಡ್ತಾ ಇರುತ್ತೆ. ಅವನಿಗೆ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕಲ್ಲ ಅಂತ ಯೋಚನೆ ಬರುತ್ತೆ. ಅವನೇನು ಮಾಡ್ತಾನೆ, ಒಂದಿನ ಚೆನ್ನಾಗಿ ಬೆಕ್ಕು ಹಸ್ದಿದ್ದಾಗ ಒಂದು ಬಟ್ಲಲ್ಲಿ ಬಿಸಿಯಾಗಿ ಕುದೀತಾ ಇರೋ ಹಾಲನ್ನ ತೊಗೊಂಡೋಗಿ ಅದ್ರ ಮುಂದೆ ಇಟ್ಬಿಡ್ತಾನೆ. ಆ ಬೆಕ್ಕು ಹೊಟ್ಟೆ ಹಸುವಿನಿಂದ ಬಂದು ಹಾಲು ಕುಡಿಯೋಕ್ಕೆ ಬಂದು ಅದರೊಳಗೆ ಬಾಯಿ ಹಾಕಿದ ತಕ್ಷಣ ಬಿದ್ನೋ ಅಂತ ಬಿಸಿಗೆ ಒದ್ದಾಡ್ಕೊಂಡು ಹೋಗ್ಬಿಡುತ್ತೆ. ತೆನಾಲಿ ರಾಮಕೃಷ್ಣ ನನ್ನ ಉಪಾಯ ಫಲಿಸ್ತು ಅಂತ ಅನ್ಕೋತಾನೆ. ಮತ್ತೊಮ್ಮೆ ಆ ಬೆಕ್ಕಿನ ಮುಂದೆ ಹಾಲಿಟ್ಟರೆ ಅದು ಎದ್ದು ಬಿದ್ದು ಓಡೋಕ್ಕೆ ಶುರು ಮಾಡುತ್ತೆ. ಬಹಳ ದಿನಗಳು ಕಳೆದ ನಂತರ ಕೃಷ್ಣದೇವರಾಯನಿಗೆ ತಾನು ಕೊಟ್ಟಿರೋ ಬೆಕ್ಕುಗಳು ಮತ್ತು ಹಸುಗಳು ಎಲ್ಲ ಹೇಗಿವೆ ಅಂತ ನೋಡೋಕ್ಕೆ ಆಸೆ ಆಗುತ್ತೆ. ಅವನೇನು ಮಾಡ್ತಾನೆ, ರಾಜ್ಯಸಭೆಗೆ ಎಲ್ಲರೂ ತಮ್ಮ ಬೆಕ್ಕುಗಳನ್ನು ಹಸುಗಳನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಆಜ್ಞೆ ಹೊರಡಿಸ್ತಾನೆ. ತನ್ನ ದರ್ಬಾರಲ್ಲಿ ಕೂತಿದ್ದಾಗ ಪ್ರಜೆಗಳೆಲ್ಲ ಒಬ್ಬೊಬ್ಬರೇ ತಮ್ಮ ಬೆಕ್ಕುಗಳನ್ನು ತಗೊಂಡು ಬರ್ತಾರೆ. ರಾಜ ಅವುಗಳನ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾನೆ. ಒಂದೊಂದು ಬೆಕ್ಕೂ ದಪ್ಪದಾಗಿ ಚೆಂಡಿನ ಹಾಗೆ ಊದ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ಆ ಹಸುವಿನ ಹಾಲನ್ನೆಲ್ಲ ಕರೆದು ಪ್ರಜೆಗಳೆಲ್ಲ ಕಂಪ್ಲೀಟಾಗಿ ಬೆಕ್ಕಿಗೆ ಕುಡಿಸ್ತಾ ಇರ್ತಾರಲ್ಲ, ಅದಕ್ಕೆ. ಹೀಗೆ ಎಲ್ಲರ ಬೆಕ್ಕನ್ನು ನೋಡ್ತಾ ಬರ್ತಾ ಇದ್ದಾಗ ತೆನಾಲಿ ರಾಮಕೃಷ್ಣನ್ ಸರದಿ ಬರುತ್ತೆ. ಅವನ ಬೆಕ್ಕನ್ನು ಹಿಡ್ಕೊಂಡು ಬರ್ತಾನೆ. ಆ ಬೆಕ್ಕು ಬಡಕಲಾಗೋಗಿರುತ್ತೆ. ಎಷ್ಟೋ ದಿವಸಗಳಿಂದ ಏನೂ ತಿಂದೇ ಇರೋ ಹಾಗೆ ನರಳಿ ಸೊರ್ಗೋಗಿರುತ್ತೆ. ಅದನ್ನು ನೋಡಿ ಮಹಾರಾಜನಿಗೆ ತುಂಬಾ ಕೋಪ ಬರುತ್ತೆ. ತೆನಾಲಿ ರಾಮ, ಏನಿದು, ಹೀಗೆ ನಿನ್ಬೇಕು ಈ ರೀತಿ ಆಗೋಗಿದೆ ಅಂತ ಅವನ ಮೇಲೆ ಜೋರು ಮಾಡ್ತಾನೆ. ಆಗ ತೆನಾಲಿ ರಾಮ ಹೇಳ್ತಾನೆ, ಮಹಾಸ್ವಾಮಿ, ನನಗೆ ನೀವು ಎಂಥ ಬೆಕ್ಕು ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ. ಇದು ಬಟ್ಲಲ್ಲಿ ಹಾಲಿಟ್ಟು ಕೂಡಲೇ ಎದ್ದು ಬಿದ್ದು ಓಡೋಗೋಕ್ಕೆ ಶುರು ಮಾಡುತ್ತೆ. ಹಾಲು ಕಂಡ್ರೇ ಇದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ಮಹಾರಾಜನಿಗೆ ಆಶ್ಚರ್ಯ ಆಗುತ್ತೆ. ಬೆಕ್ಕು ಎಲ್ಲಾದರೂ ಹಾಲನ್ನು ಕಂಡು ಓಡಿ ಹೋಗೋದುಂಟ? ಬೆಕ್ಕು ಕದ್ದು ಹಾಲು ಕುಡಿಯೋದನ್ನು ನಾವು ನೋಡಿದ್ದೀವಿ. ಈ ಬೆಕ್ಕು ಯಾವುದಪ್ಪ ಈ ರೀತಿ ವಿಚಿತ್ರ ಅಂದ್ಕೊಂಡು ಸರಿ ಭಟ್ರನ್ನ ಕರೀತಾರೆ. ಒಂದು ಬಟ್ಲಲ್ಲಿ ಹಾಲು ತೊಗೊಂಡು ಬಂದು ಇಡೀ ಇದ್ರ ಮುಂದೆ ಅಂತ ಹೇಳ್ತಾನೆ. ಸರಿ, ರಾಜಾಜ್ಞೆಯಂತೆ ರಾಜಭಟ್ರು ಅದ್ರ ಮುಂದೆ ಒಂದು ಬಟ್ಲಲ್ಲಿ ಹಾಲು ತೊಗೊಂಡು ಬಂದು ಇಡ್ತಾರೆ. ಹಾಲು ತೊಗೊಂಡು ಬಂದು ಇಡ್ತಾ ಇದ್ದಾಗೇ ಆ ಬೆಕ್ಕು ಅಲ್ಲಿರೋರ್ನೆಲ್ಲ ಪರಿಚಿ ಎದ್ದು ಬಿದ್ದು ಓಡಿ ಹೋಗ್ಬಿಡುತ್ತೆ.
ಆಸ್ಥಾನದಲ್ಲಿರೋರೆಲ್ಲ ಬೆರಗಾಗಿ ಈ ದೃಶ್ಯನ ನೋಡ್ತಾ ಇರ್ತಾರೆ. ಯಾಕಂದರೆ ಹಾಲನ್ನು ಕೊಂಡು ಓಡೋಗೋ ಬೆಕ್ಕನ್ನು ಅವರು ಲೈಫಲ್ಲಿ ಯಾವತ್ತೂ ನೋಡೇ ಇರಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ. ಹೀಗಾಗಿ ಏನರು ಆಶ್ಚರ್ಯಚಕಿತರಾಗಿರುವಾಗ ರಾಜ ಕೇಳ್ತಾನೆ, ಯಾಕೆ ಈ ರೀತಿ ಓಡೋಗ್ತಾ ಇದೆ, ಎಲ್ಲಿ ಆ ಬೆಕ್ಕನ್ನು ಒಂದ್ಸಲ ಹಿಡ್ಕೊಂಡು ಬನ್ನಿ ಅಂತಾರೆ. ಸರಿ, ರಾಜ್ಭಟ್ರು ಅದ್ರ ಹಿಂದೆ ಓಡಿಸ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡೋಗಿ ಅದನ್ನ ಕಷ್ಟಪಟ್ಟು ಹಿಡ್ಕೊಂಡು ರಾಜನ ಮುಂದೆ ತಂದಿಡ್ತಾರೆ. ತಂದಿಟ್ಟಾಗ ಅದ್ರ ಮುಖ ನೋಡ್ತಾನೆ. ಪಾಪ ಅದ್ರ ಮೂತಿ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ರಾಜಂಗೆ ಗೊತ್ತಾಗುತ್ತೆ ಇದರಲ್ಲಿ ತೆನಾಲಿ ರಾಮಕೃಷ್ಣಂದೇ ಏನೋ ಕಿತಾಪತಿ ಇದೆ ಅಂತಂದ್ಬಿಟ್ಟು ರಾಜ ಕೇಳ್ತಾನೆ, ರಾಮ ನೀನೇನು ಮಾಡಿದ್ಯಾ ಅಂತ ಸ್ವಲ್ಪ ಸರಿಯಾಗಿ ನನಗೆ ಹೇಳು ಅಂತ ಕೇಳ್ತಾರೆ. ಆಗ ತೆನಾಲಿ ರಾಮ ಹೇಳ್ತಾನೆ, ನೋಡಿ ಮಹಾಸ್ವಾಮಿ, ನಾವು ಈ ಬೆಕ್ಕಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ ಇದಕ್ಕೆ ಸೋಮಾರಿತನ ಹೆಚ್ಚಾಗ್ಬಿಟ್ಟು ಇಲಿಗಳನ್ನ ಹಿಡಿಯೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಹಸುವಿನ ಹಾಲನ್ನೆಲ್ಲ ಕರೆದು ಮನೆ ಮಂದಿಗೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಕುಡಿಸಿ ಅವರನ್ನು ತೃಪ್ತಿಪಡಿಸಿದ್ದೀನಿ. ಈಗ ಆ ಬೆಕ್ಕು ಇಲಿಗಳನ್ನ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತೆ ನೋಡಿ ಅಂತ ಹೇಳ್ತಾನೆ. ಅವನ ಬುದ್ಧಿವಂತಿಕೆಗೆ ಶ್ರೀಕೃಷ್ಣ ದೇವರಾಯ ನಕ್ಕು, ಹೌದು ನೀನು ಹೇಳೋದು ಒಂದು ರೀತಿ ಸರಿನೇ ಅಂಥೇಳಿ ಅವನಿಗೆ ಕೈ ತುಂಬ ಬಹುಮಾನ ಕೊಟ್ಟು ಮತ್ತು ಬೆಕ್ಕುಗಳಿಗೆ ಹಾಲನ್ನು ಸಂಪೂರ್ಣವಾಗಿ ಕುಡಿಸ್ಬೇಕು ಅನ್ನೋವಂಥ ಆಜ್ಞೆನ ವಾಪಸ್ ತಗೊಳ್ತಾನೆ.